ಹಲೋ ಬಾರ್ಗು ಡಾರ್ಲಿಂಗ್, ವಾಟ್ಸಪ್ ಮ್ಯಾನ್? ಓಹೋ, ಏನಪ್ಪ ನಮ್ಮ ಸ್ವೀಟ್ ಬೇಬಿ ಇಷ್ಟು ಖುಷಿಯಾಗಿದೆ? ಏನಲ್ಲ, ಹೀಗೆ. ಏನ್ ಕಾಲ್ ಮಾಡಿದ್ದು? ಏನಿಲ್ಲ, ಭೂಪತಿ ವಿಷಯ ಏನಾಯ್ತು ಅಂತ ಕೇಳಕ್ ಕಾಲ್ ಮಾಡಿದೆ. ಮಾತಾಡಬಹುದಾ? ಫ್ರೀನಾ? ನಿನಗಾದ್ರೆ ನಾನು ಯಾವಾಗ್ಲೂ ಫ್ರೀ ಬಾರ್ಗು. ಅವನ ಬಗ್ಗೆ ಮಾತಾಡೋಕ್ಕೇನಿದೆ? ಹೀ ಈಸ್ ದ ಒನ್. ನನಗಂತೂ ಕಂಪ್ಲೀಟಾಗಿ ಓಕೆ. ಅವನ ಥರ ಹುಡುಗ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಹೀ ಈಸ್ ಅ ಕಂಪ್ಲೀಟ್ ಪ್ಯಾಕೇಜ್. ನಿಜ ಹೇಳಬೇಕು ಅಂದರೆ ಅವಳ ಥರ ಒಂದು ಒಳ್ಳೆ ಫ್ರೆಂಡು ನನ್ನ ಜೀವನದಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಚಚಾ. ಸೊ ನನಗೇನು ಅನ್ಸುತ್ತೆ ಬಾರ್ಗು, ಹುಡುಗ ಓಕೆನಾ? ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡ್ಲಾ? ನಂದೇನಿದೆ, ನಿನಗಿಷ್ಟ ಆಗಿದೆ, ಅಣ್ಣ ಅತ್ತಿಗೆಗೂ ಓಕೆ ಆಗಿದೆ, ಇನ್ನೇನು ಬೇಕು? ಅವ್ರು ಬಿಡು, ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ನಾನು ನಿನ್ನ ಕೇಳ್ತಿರೋದು, ನಿನಗೆ ಹುಡುಗ ಓಕೆನಾ? ಹ್ಞೂ ಸ್ವೀಟಿ, ನಿನ್ನೆನೆ ಹೇಳಿದ್ನಲ್ಲ, ಇಷ್ಟು ದಿನ ನೋಡಿರೋ ಹುಡುಗರಲ್ಲಿ ಭೂಪತಿನೇ ಬೆಸ್ಟ್. ನಿಮ್ಮಿಬ್ಬರದು ಒಳ್ಳೆ ಜೋಡಿ. ನೀನವನ ಜೊತೆ ತುಂಬಾ ಚೆನ್ನಾಗಿರ್ತೀಯ ಅಂತ ಅನ್ನಿಸ್ತಿದೆ. ಓಕೆ ಲಿಸನ್, ನಾನು ಆ ಹುಡುಗನ ಓಕೆ ಮಾಡಿದ್ದೀನಿ ಅಂತ ಮನೇಲಿ ಯಾರಿಗೂ ಹೇಳ್ಬೇಡ. ನಾನೇ ಮನೆಗೆ ಬಂದು ಅನೌನ್ಸ್ ಮಾಡ್ತೀನಿ. ಹಾಗೆ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಯಾರ್? ಅಣ್ಣ ಅದ್ಕೆ ಹತ್ರನಾ? ಇನ್ಯಾರ ಹತ್ರ? ಈ ಮದ್ವೆನಲ್ಲಿ ಅವ್ರ ಕೆಲಸ ಏನು ಎಷ್ಟು ಅಂತ ಡೀಟೇಲ್ ಆಗಿ ಹೇಳ್ಬೇಕು. ಇಲ್ಲ ಅಂದ್ರೆ ಎಲ್ಲದರಲ್ಲೂ ಇಂಟರ್ಫಿಯರ್ ಮಾಡ್ತಾರೆ. ಹಾಗೆಲ್ಲ ಏನೂ ಇಲ್ಲ. ಅವರು ನೀನ್ ಹೇಳ್ದಂಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಮಗಳ ಮದ್ವೆ ಚೆನ್ನಾಗಾಗ್ಬೇಕು ಅಂತ ಅವ್ರಿಗೆ ಆಸೆ ಇರಲ್ವಾ? ವಾಟ್ ಎವರ್, ಲೀವ್ ದೆಮ್. ನಾನು ಬರೋ ತನಕ ನೀನೇನು ಹೇಳಕ್ ಹೋಗ್ಬೇಡ. ಓಕೆ, ಕಾಯ್ತಿರ್ತೀನಿ, ಬೇಗ ಬಾ. ಓಕೆ ಡಾರ್ಲಿಂಗ್, ಬಾಯ್. ಲಿಸನ್. ಏನ್ ಹೇಳು? ರಾತ್ರಿ ನನಗೆ ಊಟಕ್ಕೆ ಮಸಾಲಾ ಪಾಪಡ್ ಅಂಡ್ ಚಿಲ್ಲಿ ಪನ್ನೀರ್ ಫ್ರೈ. ಅದಕ್ಕೆ ಹೇಳ್ತೀನಿ. ನೋ, ನೀನೇ ಮಾಡು. ನೀನು ಮಾಡಿದ್ರೆ ನನಗಿಷ್ಟ. ನಿಮ್ಮ ಅದಕ್ಕೆ ಏನಾದ್ರು ಅಡುಗೆ ಮಾಡಿದ್ರೆ ನಾನು ಹೋಟ್ಲಲ್ಲೇ ಡಿನ್ನರ್ ಮುಗಿಸ್ಕೊಂಡು ಬರ್ತೀನಿ. ಏನೇ ನೀನು, ಹೊರಗಡೆ ತಿನ್ಬೇಡ, ನಾನೇ ಮಾಡಿಟ್ಟಿರ್ತೀನಿ, ಬೇಗ ಬಾ. ಮೈ ಕ್ಯೂಟ್ ಬಾರ್ಗು. ಓಕೆ, ಥ್ಯಾಂಕ್ಸ್, ಬಾಯ್. ನಾನು ಮನೆ ಬಿಟ್ಟು ಪಿ ಜಿಗೆ ಶಿಫ್ಟ್ ಆಗಿ 2 ವಾರ ಆಯಿತು. ಇವತ್ತು ಫಾರ್ ದ ಫಸ್ಟ್ ಟೈಮ್ ನಕ್ಷತ್ರನ ಜೊತೆ ಹೊರಗಡೆ ಹೋಗಿದ್ದೆ. ಆ್ಯಂಡ್ ಐ ಟೇಸ್ಟೆಡ್ ಆಲ್ ಟೈಪ್ಸ್ ಆಫ್ ಸ್ಟ್ರೀಟ್ ಫುಡ್. ಓ ಮೈ ಗಾಡ್, ರೋಡ್ ಸೈಡ್ ಚಾಟ್ಸ್ ಎಲ್ಲ ಇಷ್ಟು ಟೇಸ್ಟಿ ಆಗಿರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದರಲ್ಲೂ ನಕ್ಷತ್ರ, ಗಾಡ್, ಸಚ್ ಅ ಗರ್ಲ್, ಪ್ಯೂರ್ ಸೋಲ್, ತುಂಬ ಫ್ರೆಂಡ್ಲಿ, ವೆರಿ ಇನ್ನೋಸೆಂಟ್. ಅವಳ ಜೊತೆ ಮಾತಾಡ್ತಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇವತ್ತು ರಾತ್ರಿ ಮನೆಗೆ ಬರ್ತಾ ಬೈಕ್ ಟೈರ್ ಪಂಚರ್ ಆಯಿತು. ನನ್ನ ಗ್ರಾಚಾರಕ್ಕೆ ನಕ್ಷತ್ರ ಅನ್ನೋ ಜೊತೆ ಇದ್ಲು. ದಾರಿ ಉದ್ದಕ್ಕೂ ಬಾಯಿ ತುಂಬ ಬೈದ್ರು ಪಾಪ. 2 ಕಿಲೋಮೀಟರ್ ಗಾಡಿ ತಳ್ಳಿದ್ಲು. ವಾಟ್ಸ್ ರಾಂಗ್ ವಿತ್ ದಿಸ್ ಗೈ? ಇವರಿಬ್ರು ಅಷ್ಟೊಂದು ಕ್ಲೋಸಾ? ಎಲ್ಲ ಪೇಜಲ್ಲೂ ಬರೀ ನಕ್ಷತ್ರ ನಕ್ಷತ್ರ ನಕ್ಷತ್ರ. ಇವನ್ ಲೆವೆಲ್ ಏನು, ಅವಳ ಲೆವೆಲ್ ಏನು? ವೇಷ ಮರೆಸ್ಕೊಂಡು ಹೋಟ್ಲಲ್ಲಿ ಕೆಲಸ ಮಾಡಿದ ಮಾತ್ರಕ್ಕೆ ಒಂದು ಸ್ಟೇಟಸ್ ಲೆವೆಲ್ ಎಲ್ಲ ಮರ್ತು ಬಿಡೋದ? ಅದು ಅವಳ ಜೊತೆ, ಆ ಕಪ್ಪು ಹುಡುಗಿ ಜೊತೆ. ಅವಳ ಜೊತೆ ಎಂಥ ಡೀಪ್ ಫ್ರೆಂಡ್ಶಿಪ್. ವೇಟ್ ಎ ಮಿನಿಟ್, ನಕ್ಷತ್ರ ಇವನು ಇಷ್ಟೊಂದು ಕ್ಲೋಸಾ? ಎಸ್. ಶಾಲ್ ಐ ಕಮ್ ಇನ್ ಮ್ಯಾಮ್? ಮ್ಯಾಮ್, ಇವತ್ತು ಆಡಿಷನಲ್ಲಿ ಯಾರಾದರೂ ಓಕೆ ಆದ್ರಾ? ನೋ. ಮತ್ತೆ ಇವತ್ತು ನೈಟ್ ಶೋ RJ ಬಿಂದು ಅವ್ರಿಗೆ ಹೇಳಲ್ಲ, ಅವ್ರು ಮ್ಯಾನೇಜ್ ಮಾಡ್ತಾರೆ. ನೋ, ಅವ್ರು ಯಾರು ಬೇಡ. ಮ್ಯಾಮ್, ಮತ್ತೆ ನೈಟ್ ಶೋ ನಡೆಯುತ್ತೆ, ಜಸ್ಟ್ ಲೈಕ್ ದ್ಯಾಟ್. ಶ್ವೇತಾ ಹತ್ರ ಸೊಲ್ಯೂಷನ್ ಇಲ್ದಿರೋ ಪ್ರಾಬ್ಲಮ್ಸೇ ಇಲ್ಲ.
ಲಕ್ಕಿಲಿ ಈ ಸಲ ಸೊಲ್ಯೂಷನ್ ನನ್ನನ್ನೇ ಹುಡ್ಕೊಂಡು ಬಂದಿದೆ. ಮೇಡಮ್ ನಂಗೆ ಅರ್ಥ ಆಗಲಿಲ್ಲ. ಆಗಬೇಕು ಅಂತನೂ ಇಲ್ಲ. ದಟ್ಸ್ ನನ್ ಆಫ್ ಯುವರ್ ಕನ್ಸರ್ನ್. ಜಸ್ಟ್ ಲೀವ್. ಇವಾಗಷ್ಟೇ ಮಳೆ ನಿಂತಿದೆ, ತಣ್ಣಗ್ ಗಾಳಿ ಬೀಸಿದೆ. ಮೊದ್ಲೇ ಕೂಲ್ ಆಗಿರೋ ಬೆಂಗಳೂರು ಇವಾಗಿನ್ನು ಕೂಲ್ ಆಗಿದೆ. ಈ ಟೈಮಲ್ಲಿ ಬಜ್ಜಿ ಬೋಂಡ ಪಾನಿಪುರಿ ತಿಂತಿದ್ರೆ ಆಹಾ ಸ್ವರ್ಗ ಕಣ್ರಿ. ಅಮೇಝಿಂಗ್ ರೈಟ್? ಫ್ರೆಶರ್ ಅಂತ ಹೇಳೋಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ. ನನ್ಗಂತೂ ಟೋಟಲ್ ಓಕೆ. ಅಷ್ಟೊಂದೆಲ್ಲ ಸೀನ್ ಇಲ್ಲ, ಇದು ರಿಜೆಕ್ಟ್ ಪೀಸು. ಏನ್ರಿ ಹೇಳ್ತಿದ್ದೀರಾ? ಇವತ್ ಬಂದಿರೋ ಅಷ್ಟು ಕ್ಯಾಂಡಿಡೇಟ್ಸ್ ಅಲ್ಲಿ ಇವಳೇ ಬೆಸ್ಟು. ಇರ್ಬೋದು, ಆದ್ರೆ ಇವಳಿಗೆ ಕೆಲಸ ಕೊಟ್ರೆ ನಮ್ ಕೆಲಸ ಹೋಗುತ್ತೆ. ಯಾಕೆ ಏನು ಅಂತ ಕೇಳ್ದೆ ಸುಮ್ಮನೆ ಕಳಿಸ್ಬಿಡಿ. ಸರಿ, ಹಾಗಾದ್ರೆ ನಾಳೆ ಮತ್ತೆ ಕರೆಕ್ಟ್ ಆಗಿ 8 ಗಂಟೆಗೆ ಸಿಗೋಣ. ಒಳ್ಳೆ ಮಾತಾಡೋಣ, ಒಳ್ಳೆ ಹಾಡು ಕೇಳೋಣ. ಅಲ್ಲಿವರೆಗೂ ನಿಮ್ಮ ಆರ್ಜೆ ಸಖಿನ ಮಿಸ್ ಮಾಡ್ಕೋತೀರಿ ಅಂತ ಹೇಳ್ತಾ ನೀವು ಕೇಳ್ತಿದ್ರ 92.5 SFM ಲೈವ್ ಬೊಂಬಾಟ್ ಗುರು. ಶಿವರಾತ್ರಿ. ಮೇಡಮ್ ಕೇಳಿಸ್ಕೊಂಡ್ರಾ? ಇವಾಗ ಹೇಗಿತ್ತು? ಮೊದ್ಲಿಗಿಂತ ಚೆನ್ನಾಗಿ ಮಾತಾಡ್ದೆ ತಾನೆ? ಓಕೆ ಅಲ್ವಾ? ಏನ್ ಓಕೆ? ಕೆಡ್ದಾಗಿತ್ತು, ಹಾರಿಬಲ್ ಆಗಿತ್ತು. ಇನ್ನೊಂದ್ ಸತಿ ಚಾನ್ಸ್ ಕೇಳ್ದೆ ಸುಮ್ನೆ ಹೊರಟ್ಬಿಡು. ಅಲ್ಲ ಮೇಡಮ್, ನನಗ್ ನಾನು ಈ ಸಲ ಚೆನ್ನಾಗಿ ಮಾತಾಡಿದೀನಿ ಅನಿಸ್ತು. ಮಾತೆಲ್ಲೂ ನಿಲ್ಸಿಲ್ಲ, ಮಧ್ಯದಲ್ಲಿ ಗ್ಯಾಪು ಕೊಟ್ಟಿಲ್ಲ. ಸ್ಕ್ರಿಪ್ಟ್ ಅಲ್ಲಿ ಹೇಗಿದ್ಯೋ ಹಾಗೆ ಹೇಳಿದೀನಿ. You're right, ನಕ್ಷತ್ರ. ನೀನ್ ಹೇಳಿದ್ ನಿಜ. It was brilliant. ತುಂಬಾ ಚೆನ್ನಾಗಿ ಮಾತಾಡ್ದೆ. ಅಮೇಝಿಂಗ್. ನನಗ್ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನಗೂ ಇಷ್ಟ ಆಯ್ತು ಮೇಡಮ್. ಫ್ರೆಶರ್ ಅಲ್ವಾ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಟ್ರೈನ್ ಮಾಡ್ಬೋದು. ಆದ್ರೆ ಮೇಡಮ್ ಇವ್ರಿಗಿಷ್ಟ ಆಗಿಲ್ಲ. ಇವ್ರು ಚೆನ್ನಾಗಿಲ್ಲ ಅಂದ್ರು. ಇದು ನನ್ನ ಆಫೀಸ್, ನಾನ್ ಇಲ್ಲಿಗ್ ಬಾಸ್, ಅವಳಲ್ಲ. ನನಗಿಷ್ಟ ಆದ್ರೆ ಎಲ್ರಿಗೂ ಇಷ್ಟ ಆದಂಗೆ ಅಲ್ವಾ ಮಿಲ್ಲಿ? ನಾನ್ ಹೇಳ್ತಿದ್ದೀನಿ, ಇವತ್ತಿಂದ ನನ್ನ ನೈಟ್ ಶೋಗೆ ನೀನೇ ಆರ್ಜೆ ಸಖಿ. ನಿನಗಿರೋ ಟ್ಯಾಲೆಂಟ್, ನಿನಗಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ನೀನ್ ಎಲ್ಲೋ ಹೋಗ್ತೀಯ. ಈ ಶೋ ಎಲ್ಲೋ ಹೋಗುತ್ತೆ ಅಂತ ಅನ್ನಿಸ್ತಿದೆ. ಅಮೇಝಿಂಗ್ ನಕ್ಷತ್ರ. ನಾನ್ ನಿಮ್ಮನ್ನ ಕೆಲ್ಸಕ್ಕೆ ತಗೊಳ್ತಿದ್ದೀನಿ. ವೆಲ್ಕಮ್ ಟು SFM. ಎಲ್ಲೋಯ್ತಪ್ಪ? ಬೆಳಗ್ಗೆ ತಾನೇ ನಕ್ಷತ್ರ ಕೈಯಿಂದ ಕಿತ್ಕೊಂಡು ಇದೇ ಬೆಡ್ ಕೆಳಗಡೆ ಇಟ್ಟಿದ್ದೆ. ಇವಾಗಿಲ್ಲಿಲ್ಲ. ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿದ್ದೀನ? ನೆನ್ಪಿಗೂ ಬರ್ತಿಲ್ವಲ್ಲ. ಇಷ್ಟು ಚಿಕ್ಕ ರೂಮಲ್ಲಿ ಎಲ್ಲಿ ಕಳ್ದೋಗೋದಕ್ಕೆ ಸಾಧ್ಯ? ಇಷ್ಟೊಂದು ನೋಡ್ಕೋದ್ರೂ ಸಿಗ್ತಿಲ್ವಲ್ಲ. ಇಷ್ಟೊತ್ತಿಗೆ ಸಿಗ್ಬೇಕಾಗಿತ್ತು. ಎಲ್ಲೋಯ್ತು? ಅಯ್ಯಯ್ಯೋ, ನಕ್ಷತ್ರ ಏನಾದರೂ ತಗೊಂಡು ಹೋಗ್ಬಿಟ್ಲಾ? ಬೆಳಿಗ್ಗೆ ಬೇರೆ ಅದೇನು, ಯಾಕೆ ನನ್ನ ಹತ್ರ ಮುಚ್ಚಿಡ್ತಿದ್ಯಾ, ಹಾಗೆ ಹೀಗೆ ಅಂತ ಕ್ಯೂರಿಯಸ್ ಆಗಿದ್ಲು. ಎತ್ಕೊಂಡು ಓದಿರ್ಬೋದು. ಈ ಮುಗೀತು ನನ್ನ ಕತೆ. ಎಲ್ಲ ವಿಷಯನೂ ಅವಳಿಗೆ ಗೊತ್ತಾಗೋಗಿರುತ್ತೆ. ಅಕ್ಕ, ನನ್ನ ರೂಮ್ಗೆ ಯಾರಾದ್ರೂ ಹೋಗಿದ್ರಾ? ಯಾಕೋ, ಏನಾಯ್ತು? ಅದ್ ಏನಿಲ್ಲ ಅಕ್ಕ, ಅದು ನಿನ್ ಬಟ್ಟೆ ಇತ್ತಲ್ಲ, ಅದನ್ನ ಇಟ್ಬಿಟ್ ಬಾ ಅಂತ ನಕ್ಷತ್ರಂ ಕೊಟ್ಟು ಕಳ್ಸಿದ್ದೆ. ಯಾಕೆ, ಏನಾದ್ರೂ ಕಿತಾಪತಿ ಮಾಡದ್ಲಾ? ಹೇ ಇಲ್ಲ ಅಕ್ಕ,
ಏನಿಲ್ಲ, ಬೆಡ್ ಮೇಲೆ ಬಟ್ಟೆ ಬಿದ್ದಿತ್ತಲ್ಲ, ಹಾಗಾಗಿ ರೂಮ್ ಒಳಗಡೆ ಯಾರಾದರೂ ಬಂದಿದ್ರಾ ಅಂತ ಕೇಳಿದೆ ಅಷ್ಟೇ. ಹೌದಾ? ಹಾಗಾದ್ರೆ ಇದು ನಕ್ಷತ್ರದೇ ಕೆಲಸ. ಅವಳೇ ಬುಕ್ ತಗೊಂಡು ಹೋಗಿರೋದು. ಇಷ್ಟೊತ್ತಿಗೆಲ್ಲ ಓದಾಗಿರುತ್ತೆ. ಮೊನ್ನೆ ಪಾರ್ಟಿಲ್ ಸಿಕ್ಕಾಕೊಂಡಿದ್ದಕ್ಕೆ ಅಷ್ಟು ಬೇಜಾರು ಮಾಡ್ಕೊಂಡ್ಲು, ಬೈದ್ಲು. ಇನ್ಯಾವತ್ತೂ ಈ ಥರ ವಿಷಯ ಮುಚ್ಚಿಡಬಾರ್ದು ಅಂತ ಎಮೋಷ್ನಲ್ ಆದ್ಲು. ಇವಾಗ ನಾನು ಯಾವ ಜೂನಿಯರ್ ಆರ್ಟಿಸ್ಟು ಅಲ್ಲ, ಅಡುಗೆಯವನೂ ಅಲ್ಲ, MPR ಗ್ರೂಪ್ಸ್ ಆಫ್ ರೆಸ್ಟೋರೆಂಟ್ಸ್ನ ಓನರ್ ಮಗ ಅಂತ ಗೊತ್ತಾದ್ರೆ, ಅದ್ರ CEO ಅಂತ ಗೊತ್ತಾದ್ರೆ ಅಲ್ಲಿಗೆ ಮುಗೀತು. ಜನ್ಮದಲ್ಲಿ ಅವಳು ನನಗೆ ಕ್ಷಮಿಸಲ್ಲ. ಕಾಲ್ ಕಟ್ ಮಾಡ್ತೀಯಳೆ? ಹಾಗಾದ್ರೆ ಎಲ್ಲ ಓದ್ಬಿಟ್ಲಾ? ಭೂಪತಿ, ಅಕ್ಕ, ಯಾಕೆ ಒಬ್ಬೊಬ್ನೇ ಮಾತಾಡ್ಕೋತಿದ್ಯಾ? ಏನಾಯ್ತು? ಯಾಕೊಂಥರ ಇದೆಯಾ? ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನೋ ಟೆನ್ಷನ್ ಅಲ್ಲಿ ಇದೆಯಾ. ಏನಾದ್ರೂ ಸಮಸ್ಯೆನಾ? ಹಾಗೇನಾದ್ರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಳೋ. ಅಕ್ಕ, ನಾನು ಹೇಳೋದಕ್ಕೆ ಏನು ಉಳ್ದಿದೆ ಅಕ್ಕ? ನೀನು ಉಳ್ದಿಲ್ಲ. ನಕ್ಷತ್ರ ಬರ್ತಾಳಲ್ಲ, ಎಲ್ಲ ಅವಳು ಹೇಳ್ತಾಳೆ. ಈಗ ನಾನು ಮಾತಾಡೋ ಹಕ್ಕೇ ಇಲ್ಲ. ಏನೋ ನಿನ್ನ ಅವಸ್ಥೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಕ್ಕು ಗಿಕ್ಕು ಅನ್ಕೊಂಡು? ಏನಾಯ್ತು? ಮೇಡಮ್ ಮೇಡಮ್, ನಾನ್ ನಿಜವಾಗ್ಲೂ ಸೆಲೆಕ್ಟ್ ಆದ್ನಾ? ನನಗೆ ಆರ್ಜೆ ಅಂದ್ರ? ನಿಜವಾಗ್ಲೂ ನಂಗೆ ನಂಬಕ್ ಆಗ್ತಿಲ್ಲ ಮೇಡಮ್. ನಕ್ಷತ್ರ ಕಂಟ್ರೋಲ್ ಯೋರ್ ಸೆಲ್ಫ್. ನಾನು ನಿಜವಾಗ್ಲೂ ಆರ್ಜೆ ಆಗಿದ್ಯಾ? ಇವತ್ತಿಂದಾನೇ ಕೆಲಸ ಶುರು. ಮೇಡಮ್, ನಿಜ ಹೇಳ್ತಿದ್ದೀರಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಕೊಡಿ ಮೇಡಮ್, ಕೈನ ಕೊಡಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಮೇಡಮ್. ದಿನ ನನ್ನ ಟೈಮ್ ಸರಿ ಇರ್ಲಿಲ್ಲ ಮೇಡಮ್. ಹೋದ ಕಡೆ ಎಲ್ಲ ರಿಜೆಕ್ಟ್ ಆಗ್ತಿದೆ. ಎಲ್ರೂ ನನ್ನ ಹೊರಗಡೆ ದುಡ್ತಿದ್ರು. ಆದ್ರೆ ನೀವೊಬ್ರೇ ನೋಡಿ ನನ್ನ ನಂಬಿ ಕೆಲಸ ಕೊಡ್ತಿರೋದು. ಪ್ರಾಮಿಸ್ ಮೇಡಮ್, ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ. ಶೋ ಇಟ್ಟಾಗೋ ತರ ಮಾಡೇ ಮಾಡ್ತೀನಿ. ಐನೋ ನೀನ್ ಹಾಗೆ ಮಾಡ್ತೀಯ. ಇವತ್ತಿಂದ ನಿನ್ ಹೆಸರು RJ ಸಖಿ. ಓ, ಥ್ಯಾಂಕ್ ಯು ಮೇಡಮ್. ಇವ್ರನ್ನ ಕರ್ಕೊಂಡು ಹೋಗಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಸಿ. ಓಕೆ ಮೇಡಮ್, ಬನ್ನಿ. ಥ್ಯಾಂಕ್ಸ್ ಮೇಡಮ್. ಏನ್ ಮೇಡಮ್ ನೀವು ಇಂಥವ್ರನ್ನೆಲ್ಲ ಆರ್ಜೆ ಮಾಡಿದ್ರೆ ನಮ್ ಸ್ಟ್ಯಾಂಡರ್ಡ್ ಏನಾಗ್ಬೇಡ. ಇಂಥವ್ರು ನಮ್ ಆಫೀಸ್ ಒಳಗೆ ಕಾಲ ಇಡಬಾರ್ದು ಅಂತ ಹೇಳ್ದವ್ರು ನೀವು. ಇವಾಗ ನೀವೇ ಅಲ್ಲ ಮೇಡಮ್. ಇವಳಲ್ಲಿ RJ ಶರಣ್ಯ ಎಲ್ಲಿ? ಅವಳು ಮೊದಲೇ ಚಾಲೆಂಜ್ ಆಗಿ ಹೋಗಿದ್ದಾಳೆ. ಈ ಚಿಲ್ಲರೆ ಹುಡುಗಿ ನಂಬ್ಕೊಂಡು RJ ಶರಣ್ಯ ಮುಂದೆ ಸೋತೋಗ್ತೀರಾ ಮೇಡಮ್ ನೀವು? ಯಾರ್ಯಾರನ್ನೂ ಆರ್ಜೆ ಮಾಡೋ ಬದಲು ತಾವೇ ಆಗ್ಬೋದಲ್ಲ. ನಕ್ಷತ್ರ, 1 ನಿಮಿಷ ಬಾ. ಹೇಳಿ ಮೇಡಮ್. ಎಲ್ಲಾ ವಿಷಯನೂ ಹೇಳ್ದೆ, ಒಂದ್ ಇಂಪಾರ್ಟೆಂಟ್ ವಿಷಯನೇ ಮರ್ತೆ. ಏನ್ ಹೇಳಿ ಮೇಡಮ್? ನೀನಿನ್ ಮೇಲೆ ಎವ್ರಿಡೇ ಇಲ್ಲಿಗೆ ಬರ್ತೀಯಾ, ಮೈಕ್ ಮುಂದೆ ನಿಂತ್ಕೊಳ್ತೀಯಾ, ಜನರ ಜೊತೆ ಮಾತಾಡ್ತೀಯಾ, ಮಂತ್ ಎಂಡ್ಗೆ ಸಂಬಳ ಕೂಡ ತಗೊಳ್ತೀಯಾ. ಎವ್ರಿಥಿಂಗ್ ಇಸ್ ಫೈನ್. ಬಟ್ ಏನ್ ಹೇಳಿ ಮೇಡಮ್? ಅದನ್ನ ಯಾವುದನ್ನು ನೀನು ನಕ್ಷತ್ರ ಆಗಿ ಮಾಡಲ್ಲ. ಗೊತ್ತು ಮೇಡಮ್. RJ ಸಖಿಯಾಗೆ ಮಾತಾಡ್ತೀನಿ ತಾನೆ, ಅವಾಗ ಹೇಳಿದ್ರಲ್ಲ. ಅಫ್ಕೋರ್ಸ್ RJ ಸಖಿ ಅಂದ್ರೆ ನೀನೆ, ಆದ್ರೆ ಅದು ಈ 4 ಗೋಡೆ ಮಧ್ಯ ಮಾತ್ರ. ಹೊರಗಡೆ ಜಗತ್ತಿಗೆ ನೀನ್ ಯಾವ RJನೂ ಅಲ್ಲ, ಏನೂ ಅಲ್ಲ.